ಈ ಕಡೆ ಬನ್ನಿ, ಈ ಕಡೆ 14 ವರ್ಷದ್ದು ಹೋರಾಟ ಸಮಯ, 15-16 ವರ್ಷದ್ದು. ಎಷ್ಟು ವರ್ಷ ಆಯ್ತು ಪತ್ತ? 14 ವರ್ಷ. ಕುಣಿಗಲ್ಲಿನ ಕುಣಿಗಲ್ಲಿನ ಕೆರೆಯ ವೈಭೋಗವನ್ನು ನೋಡುವಂಥ ಒಂದು ಅವಕಾಶ, ಇತಿಹಾಸ ಮತ್ತು ನಮ್ಮ ಕವಿಗಳು ಹೇಳಿದಂಥ ವರ್ಣಬಣ್ಣನೆಯ ಕುಣಿಗಲ್ ಕೆರೆ ಇವತ್ತು ಪ್ರತಿಯೊಂದು ಜೀವನಾಡಿಯಾಗಿ ನಮ್ಮ ಕುಣಿಗಲ್ಗೆ ಉಪಯುಕ್ತವಾಗ್ತಿದೆ. ಇಂಥ ಒಂದು ಕುಣಿಗಲ್ ಕೆರೆಯಲ್ಲಿ ಭಾಳ ದಿನದಿಂದ ಸುಮಾರು 20 ವರ್ಷ ಅವಧಿಯ ಒಂದು ಬೇಡಿಕೆ ಇತ್ತು, ಒಳ್ಳೆ ತೂಪು ಮಾಡೋಂಥವ್ರು. ಇದ್ರ ಮಧ್ಯೆ ಕಿಡಿಗೇಡಿಗಳು ಈ ಒಂದು ತೂಪಿಗೆ ಸಿಮೆಂಟ್ ಹಾಕಿರೋಂಥ ಒಂದು ಹಿನ್ನೆಲೆ ಇತ್ತು. ಅದನ್ನು ನಾನು ರಾಜಕೀಯದಾಗಿ ಬಳಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ನಾನು ಆಡಿರೋಂಥದ್ದು ತಪ್ಪಾಗಿದೆ. ಅದನ್ನು ಇವತ್ತು ಹೇಗಾದರೂ ಮಾಡಿ ನಾನು ಭಾಳ ದಿನದಿಂದ ಈ ಒಂದು ತೂಪನ್ನ ರೆಡಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗೆಲ್ಲ ತುಂಬ ಆಳ ಇದೆ ಇದು ಕೆರೆ. ಅದರಲ್ಲೂ ಹೆಚ್ಚಿನದಾಗಿ ತಾಂತ್ರಿಕ ವರ್ಗದ ಒಂದು ವ್ಯಕ್ತಿಗಳು ಸಿಗೋದು ಭಾಳ ಕಷ್ಟ ಇತ್ತು. ಸುಮಾರು 2-3 ವರ್ಷದಿಂದ ಪ್ರಯತ್ನದಲ್ಲಿ ಇವತ್ತು ನಮ್ಮ ಅಭಿಯಂತರರೆಲ್ಲ ಸೇರಿ ಡೈವರ್ಸ್ಗಳನ್ನೆಲ್ಲ ಸಬ್ಮೆರಿನ್ ಡೈವರ್ಸ್ಗಳನ್ನೆಲ್ಲ ಕರೆಸಿ, ಸಬ್ಬರ್ಜ್ ಆಗಿರೋಂಥ ಡೈವರ್ಸ್ಗಳೆಲ್ಲ ಕರೆಸಿ ಇವತ್ತು ಈ ಒಂದು ರಾಮಬಾಣದ ಏನು ತೂಪಿದೆ, ಇದು ಇತಿಹಾಸ ಉಳ್ಳಂಥ ತೂಪು. ಭಗವಂತನ ಆಶೀರ್ವಾದದಲ್ಲಿ ಭಾಳ ಅಚ್ಚುಕಟ್ಟಾಗಿ ಈ ತೂಬನ್ನು ಇವತ್ತು ಸರಿಪಡಿಸಿ ಹೊಸದಾಗಿ ಮಾಡಿ ಈ ಗೇಟನ್ನು ಇವತ್ತು ನಾನೇ ಕೈಯಾರೆ ಬಂದು ಉದ್ಘಾಟನೆ ಮಾಡಿ ಈ ತೂಬನ್ನು ತೆಗಿತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕುಣಿಗಲ್ ಕೆರೆಯಿಂದ ಆಸುಪಾಸು ಕೊತ್ತಗೆರೆ ಆದಿಯಾಗಿ ನೀರನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಭಾಳಷ್ಟು ಹುಷಾರಾಗಿ ಈ ತೂಬನ್ನು ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಆಸ್ತಿ ಇದು, ರೈತರ ಆಸ್ತಿ. ಹಾಗಾಗಿ ನನಗೆ ಭಾಳ ಸಂತೋಷ ಆಗ್ತಿದೆ. ಕುಣಿಗಲ್ ಕೆರೆ ನನ್ನ ಅವಧಿಯಲ್ಲಿ 2 ಬಾರಿ ನಾನು ಬಾಗಿನವನ್ನು ಕೊಟ್ಟಿದ್ದೇನೆ. ಅದರಂತೆ ಇವತ್ತು ತೂಬನ್ನು ತಯಾರಿ ಮಾಡಿ ಇವತ್ತು ರಿಪೇರ್ ಮಾಡಿ ಹೊಸ ತೂಬನ್ನು ಹಾಕಿ ಇವತ್ತು ನಾವು ಗೇಟ್ಗಳು ಓಪನ್ ಮಾಡೋಂಥದ್ದು ನಂದು ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಾನು